ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ನಬೀನಾ ಮುಹಮ್ಮದಿನ್ ವಅಲಾ ಆಲಿಹಿ ವಸಹಬಿ ಅಜ್ಮೈನ್. ವೇದಿಕೆಯಲ್ಲಿರುವಂತಹ ವಿಶಿಷ್ಟ ವ್ಯಕ್ತಿಗಳೇ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ತೌಹೀದಿಗೆ ಆದ್ಯತೆ ನೀಡುವ, ಸುನ್ನತನ ಪ್ರಕಾರ ಜೀವಿಸುವ ಎಂಬ ಅಭಿಯಾನದ ಸಮಾರೋಪ ಸಮ್ಮೇಳನದ ಹಾಗೂ ಲರ್ನ್ ದ ಕುರ್ಆನ್ 17ನೇ ಹಂತದ ಹಾಗೂ 18ನೇ ಹಂತದ ಪುಸ್ತಕ ಬಿಡುಗಡೆ ಈ ಸಂದರ್ಭದಲ್ಲಿ ಆಗಿದೆ. ನಾವಿಲ್ಲಿ ನೆರೆದಿರುವುದು ಸರ್ವಲೋಕ ಪ್ರಭುವಾದ ಅಲ್ಲಾಹನು ಅವನ ದಿವ್ಯ ವಚನವನ್ನು ಅಧ್ಯಯನಗೊಳಿಸಲು, ಪ್ರಚಾರ ಮಾಡಲು ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಅಧೀನದಲ್ಲಿ ಇಂಥ ಒಂದು ಮಹತ್ತರವಾದ ಯೋಜನೆಯನ್ನು ಆಯೋಜಿಸಲು ದಯಪಾಲಿಸಿದ್ದಾನೆ. ಅಲ್ಹಮ್ದುಲಿಲ್ಲಾಹ್. ಈ ಪವಿತ್ರ ಗ್ರಂಥವಾದ ಕುರ್ಆನನ್ನು ಹಾಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರ್ಯೆಯನ್ನು ಅನುಸರಿಸಿ ಜೀವಿಸುವ ಸಜ್ಜನರಲ್ಲಿ ಅಲ್ಲಾಹನು ನಮ್ಮೆಲ್ಲರನ್ನು ಒಳಪಡಿಸಲಿ. ಆಮೀನ್. ಇವತ್ತಿನ ಈ ಶುಭ ಸಂದರ್ಭವೇನೆಂದರೆ, ಸೂರತ್ ಅನ್-ನೂರ್ ಹಾಗೂ ಸೂರ ಅಲ್ ಮುಮಿನೂನ್ ಕಲಿತು ಉತ್ತಮ ದರ್ಜೆಯನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಆಧರಿಸುವ ಹಾಗೂ ಎಲ್ಲ ಕುರ್ಆನ್ ಕಲಿಯುವ ವಿದ್ಯಾರ್ಥಿಗಳನ್ನು ಒಂದುಗೂಡಿಸುವ ಒಂದು ಕಾರ್ಯಕ್ರಮವಾಗಿದೆ. ಈ ಸಂದರ್ಭದಲ್ಲಿ ವಿಜಯಿಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುವುದರೊಂದಿಗೆ ಇವರೆಲ್ಲರಿಗೂ ಸಹಕರಿಸಿದ ಅಧ್ಯಾಪಕರಿಗೂ, ಅವರ ಮಾತಾಪಿತರಿಗೂ ಹಾಗೂ ಇತರ ರೀತಿಯಲ್ಲಿ ಸಹಕರಿಸಿದ ಬಂಧು ಮಿತ್ರಾದಿಗಳಿಗೂ, ಆಯೋಜಕರಿಗೂ ಸರ್ವಶಕ್ತನಾದ ಅಲ್ಲಾಹನು ತಕ್ಕದಾದ ಪ್ರತಿಫಲ ನೀಡಲಿ. ಆಮೀನ್. ಪ್ರಿಯ ಪರೀಕ್ಷಾರ್ಥಿಗಳೇ, ಇವತ್ತು ನಾವು ಬಹುಮಾನಿಸುವುದು ಪರೀಕ್ಷಾ ವಿಜಯಗಳನ್ನಾಗಿದೆ. ಆದರೆ ನಿಜವಾದ ವಿಜಯ ಉನ್ನತ ಮಾರ್ಕ್ ಪಡೆಯುವುದಲ್ಲ, ನಮ್ಮ ಜೀವನದಲ್ಲಿ ಕುರ್ಆನ್ ಅಳವಡಿಸುವುದಾಗಿದೆ. ಕುರ್ಆನ್ ಕಲಿತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೂ ತಲುಪಿಸಿ ಪ್ರಚಾರಗೊಳಿಸುವುದಾಗಿದೆ ನಮ್ಮೆಲ್ಲರ ಬಾಧ್ಯತೆಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಜನರೇ, ನಿಮ್ಮಲ್ಲಿ ಉತ್ತಮನು ಕುರ್ಆನ್ ಕಲಿಯುವವನು ಹಾಗೂ ಕಲಿಸುವವನಾಗಿದ್ದಾನೆ. ನೀವು ಕುರ್ಆನ್ ಪಠಿಸಿರಿ, ಕಿಯಾಮತ್ ದಿನದಂದು ಅದು ತನ್ನ ಸಹಚರರಿಗೆ, ಸಹವರ್ತಿಗೆ ಶಿಫಾರಸು ಮಾಡುವುದಾಗಿದೆ. ಈ ದಿವ್ಯ ವಚನವನ್ನು ಅವತೀರ್ಣಗೊಳಿಸಿದ ಅಲ್ಲಾಹನು ಪ್ರತಿಪಾದಿಸುವುದು ನೋಡಿ, ನಿಶ್ಚಯವಾಗಿ ಈ ಕುರ್ಆನ್ ಅತ್ಯಂತ ನೇರವಾದ ದಾರಿ ತೋರಿಸ್ತದೆ. ಈ ಕುರ್ಆನನ್ನು ನಾವು ಸ್ಮರಿಸುವುದಕ್ಕಾಗಿ ಅತ್ಯಂತ ಸುಲಭಗೊಳಿಸಿದ್ದೇವೆ. ಯಾರಿದ್ದಾರೆ ಇದರ ಉಪದೇಶವನ್ನು ಸ್ವೀಕರಿಸುವವರು? ಅದೇ ರೀತಿ ಅಲ್ಲಾಹನು ಮುನ್ನೆಚ್ಚರಿಕೆ ಈ ರೀತಿಯಾಗಿದೆ, ಒಮನ್ ಆರಲ ಅನ್ ದಿಕ್ರಿ, ಯಾರಾದರೂ ನನ್ನ ಉಪದೇಶವಾದ ಕುರ್ಆನಿನಿಂದ ಹಿಂದಕ್ಕೆ ಸರಿಯುವುದಾದರೆ ಅವನಿಗೆ ಈ ಲೋಕದಲ್ಲಿ ಕಷ್ಟಕರವಾದ ಜೀವನವನ್ನು ನೀಡುವೆವು, ಕಿಯಾಮತ್ ದಿನದಂದು ಕಣ್ಣು ಕಾಣದ ಕುರುಡನನ್ನಾಗಿ ಅವನನ್ನು ನಾವು ಎಬ್ಬಿಸುವೆವು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸರ್ವಶಕ್ತನಾದ ಅಲ್ಲಾಹು ನಮಗೆ ನೀಡಿದ ಸುವರ್ಣಾವಕಾಶವನ್ನು ನಾವೆಂದಿಗೂ ನಿರ್ಲಕ್ಷಿಸಬಾರದು. ನಾವೆಲ್ಲರೂ ಬಹಳ ವೇಗದಿಂದ ಖಬರಿಗೆ ಹತ್ತಿರವಾಗುತ್ತಿದ್ದೇವೆ. ಅನಿರೀಕ್ಷಿತವಾದ ಸಮಯದಲ್ಲಿ ಮರಣವು ಸಂಭವಿಸುವುದು. ಅದಕ್ಕೆ ಮುಂಚಿತವಾಗಿ ಕುರ್ಆನ್ ಅಧ್ಯಯನ ನಡೆಸಲು, ಪ್ರಚಾರ ಮಾಡಲು, ಜೀವನದಲ್ಲಿ ಅಳವಡಿಸಲು ಹಾಗೂ ಅವನ ಸಂದೇಶವಾಹಕರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರ್ಯೆಯನ್ನು ಕಲಿಯಲು, ಅನುಸರಿಸಲು ಸಿದ್ಧರಾಗೋಣ. ಅಲ್ಲಾಹು ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್. ಈ ಶುಭ ಕಾರ್ಯಕ್ಕೆ ತಾವೆಲ್ಲರೂ ತನ್ನ ಮನ ಧನದೊಂದಿಗೆ ಸಹಕರಿಸಿ ಪ್ರಾರ್ಥನೆಯೊಂದಿಗೆ ಇದರ ಯಶಸ್ವಿಗಾಗಿ ಪ್ರಯತ್ನಿಸಬೇಕೆಂದು ನೆನಪಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅಲ್ಲಾಹುಮ್ಮ ಇಜ್ಅಲ್ ಕುರ್ಆನ ರಬಿಯ ಕುಲೂಬಿನ ವ ನೂರ ಸುದೂರಿನ ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು.